ಮಂಡ್ಯ ರಣಕಣದಲ್ಲಿ ಸುಮಲತಾ ನಡೆಯೇ ಇನ್ನೂ ಕೂಡ ನಿಗೂಢವಾಗಿದೆ. ಇವತ್ತು ಬೆಂಗಳೂರು ಹಾಗೆ ಮಂಗಳವಾರ ಮಂಡ್ಯದಲ್ಲಿ ಸಭೆ ನಿಗದಿಯಾಗಿದೆ. ಏಪ್ರಿಲ್ 2ಕ್ಕೆ ಮಂಡ್ಯದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಅವರು. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮಂಡ್ಯ ಸಂಸದೆ ಸುಮಲತಾ ಅವರ ಈ ಒಂದು ನಡೆ. ನಿನ್ನೆಯಷ್ಟೇ ವಿಜೇಂದ್ರ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೂಡ ಹೇಳಿದ್ರು. ಏಪ್ರಿಲ್ 2ಕ್ಕೆ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಭೆಯನ್ನ ನಡೆಸುವುದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ. ಇವತ್ತಿನ ಸಭೆಯಲ್ಲಿ ಮಂಗಳವಾರದ ಮೀಟಿಂಗ್ನ ಬಗ್ಗೆ ಚರ್ಚೆ ಆಗಲಿದೆ. ಇವತ್ತೇನು ಬೆಂಗಳೂರಿನಲ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಮಂಗಳವಾರ ಅಂದ್ರೆ ಏಪ್ರಿಲ್ 2ಕ್ಕೆ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ವಿಜೇಂದ್ರ ಅವರು ಸುಮಲತಾ ಅವರಿಗೆ ಕೇಳಿಕೊಂಡಿದ್ದಾರೆ. ಆದರೆ ಸ್ವಾಭಿಮಾನಿಯ ನಡೆ ಏನಾಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಈಗ ಮನೆ ಮಾಡಿದೆ. ಇವತ್ತು ಬೆಂಗಳೂರಿನ ಅವರ ನಿವಾಸದಲ್ಲಿ ಸಭೆಯನ್ನ ಕೂಡ ಕರೆಯಲಾಗಿದೆ. ಇವತ್ತು ಮಂಗಳವಾರ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಅವರು. ಮೊದಲಿಂದಲೂ ಕೂಡ ಅವರು ಮಂಡ್ಯದಲ್ಲಿ ಕಣಕ್ಕಿಳಿಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲೇ ಇದ್ರು. ಬಿಜೆಪಿ ನಮಗೆ ಟಿಕೆಟ್ ಅನ್ನ ಕೊಡುತ್ತೆ ಅಂತ. ಆದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ನಡೆಯ ಬಗ್ಗೆ ಬಹಳ ಕುತೂಹಲ ಇದೆ. ಮಂಗಳವಾರವೇ ಚುನಾವಣೆಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಸುಮಲತಾ ಅವರು ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಸಭೆಯ ಬಳಿಕ ಮಂಡ್ಯದಲ್ಲಿ ನಿರ್ಧಾರವನ್ನ ಅವರು ಅನೌನ್ಸ್ ಮಾಡಲಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ಗೆ ಬರ್ತಾರಾ ದರ್ಶನ್ ಯಶ್? ಇದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ವಾಭಿಮಾನಿ ಫೈನಲ್ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಚುನಾವಣೆಗೆ ನಿಲ್ಲುವ ಬಗ್ಗೆ ಗುಟ್ಟನ್ನ ಬಿಟ್ಟುಕೊಡ್ತಾರಾ ಸಂಸದೆ? ಮೈತ್ರಿ ಜೊತೆ ಹೋಗುವ ನಿರ್ಧಾರ ಹೊರಬೀಳುತ್ತಾ? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸುಮಲತಾ ಅಂಬರೀಶ್ ಅವರ ನಡೆ. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೇಳ್ಕೊಂಡಿದ್ದಾರೆ. ಆದ್ರೆ ಇವರು ಯಾವ ರೀತಿಯ ನಿರ್ಧಾರಕ್ಕೆ ಬದ್ಧರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಅಥವಾ ಪಕ್ಷೇತರವಾಗಿ ನಿಲ್ತಾರಾ ಅದು ಕೂಡ ಗೊತ್ತಿಲ್ಲ. ಅಥವಾ ಮೈತ್ರಿ ಅಭ್ಯರ್ಥಿಗೆ ತಮ್ಮ ಸಪೋರ್ಟ್ ಅನ್ನ ಸೂಚಿಸ್ತಾರಾ ಅದು ಕೂಡ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಮುಂದೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅಂತ ಈಗಾಗಲೇ ಅವರಿಗೆ ಮನವರಿಕೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆದ್ರೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರಾ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಇದೆ. ಏಪ್ರಿಲ್ 2ಕ್ಕೆ ಮಂಗಳವಾರ ಮೀಟಿಂಗ್ ಮಂಡ್ಯದಲ್ಲಿ ನಿಗದಿಯಾಗಿದೆ. ಇವತ್ತು ನಡೆಯುವಂತಹ ಸಭೆ ಏನಿದೆ ಅದು ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಆ ಸಭೆಯಲ್ಲಿ ತಮ್ಮ ನಿರ್ಧಾರ ಏನು ಅಂತ ಅನ್ನೋದನ್ನ ಪ್ರಕಟ ಮಾಡ್ತಾರೆ. ಇವತ್ತು ತೆಗೆದುಕೊಳ್ಳುವಂತಹ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅದನ್ನ ಮಂಗಳವಾರದ ಸಭೆಯಲ್ಲಿ ಅವರು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಎಲ್ಲ ಇಡೀ ತಾಲೂಕಿನ 8 ತಾಲೂಕಿನ ಎಲ್ಲ ಪ್ರಮುಖರು ಇವತ್ತು ಅವಾಗ್ಲಿಂದನೂ ಕೂಡ ನಾವು ಬಂದಬೇಕು ಮಾತಾಡಬೇಕು ಈ ಟಿಕೆಟ್ ವಿಚಾರವಾಗಿ ಅಂತೇಳಿ ಎಲ್ಲ ವಿಚಾರನ ಚರ್ಚೆ ಮಾಡ್ತಾ ಇದ್ವಿ. ಸೊ ಅವರು ಎಲ್ಲ ಇವತ್ತು ಶನಿವಾರ ಬನ್ನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಎಲ್ಲ 8 ತಾಲೂಕಿಂದ ಪ್ರಮುಖರೆಲ್ಲ ಸೇರ್ಕೊಂಡು ಬರೀ ಪ್ರಮುಖರು ಒಂದಷ್ಟು ಜನ ಪ್ರಮುಖರು ಒಂದು 500ರಿಂದ 600 ಜನ ಒಂದು ಅಸೆಂಬಲ್ ಆಗಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮುಂದಿನ ರಾಜಕೀಯ ವಿಚಾರಗಳ ಬಗ್ಗೆ ರಾಜಕೀಯ ಮುಂದೆ ಏನು ನಿರ್ಧಾರ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತೆ ಆ ಸಭೆ. ಈಗ 2019ರಲ್ಲೂ ಕೂಡ ಅವರು ಏನು ಚುನಾವಣೆಗೆ ನಿಲ್ತೀನಿ ಅಂತೇನು ಹೇಳಿರಲಿಲ್ಲ. ನಾವೆಲ್ಲರೂ ಕೂಡ ಹೋಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅವರು ಜನಕ್ಕೆ ಮನ್ನಣೆ ಕೊಟ್ಟು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಈಗ ಜನಗಳ ಅಭಿಪ್ರಾಯನೇ ಅಂತಿಮ ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಹೇಳಿರೋದ್ರಿಂದ ಜನಗಳು ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಬದ್ಧರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆಗಳು ಯಾವ ರೀತಿ ಚರ್ಚೆಗಳು ನಡೆಯುತ್ತೆ, NDA ಮೈತ್ರಿಕೂಟಕ್ಕೆ ಬೆಂಬಲ ಕೊಡಬೇಕಾ ಅಥವಾ ಅವರೇ ಪಕ್ಷೇತರವಾಗಿ ನಿಲ್ಬೇಕಾ, ಈಗ ಜನ ಚರ್ಚೆ ಮಾಡಬೇಕು. ಈಗ ಚರ್ಚೆ ಮಾಡಿದಂಥ ನಂತರದಲ್ಲಿ ಆ ನಿರ್ಧಾರವನ್ನು ಪ್ರಕಟ ಮಾಡೋದು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಮಂಡ್ಯ ಸಂಸದೆ ಸುಮಲತಾ ಅನ್ನೋದು. ಒಂದ್ ಕಡೆ ಇವತ್ತು ಕೂಡ ಮೀಟಿಂಗ್ ಇದೆ, ಮಂಗಳವಾರದ ಮೀಟಿಂಗ್ ಕೂಡ ನಿಗದಿ ಆಗಿದೆ. ಏನೆಲ್ಲ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಂಸದೆ?
ಲೀನಾಶ್ರೀ, ಏನಂತಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಘೋಷಣೆ ಈಗಾಗಲೇ ಆಗಿರತಕ್ಕಂಥದ್ದು. ಏನಂತಂದ್ರೆ JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಘೋಷಣೆ ಆಗಿರತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಅಭ್ಯರ್ಥಿ ಆಗಿರತಕ್ಕಂಥದ್ದು. ಈ ನಡುವೆ ಏನಂತ ಅಂದ್ರೆ ಪ್ರಮುಖವಾಗಿ ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಏನು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಾರ? ಈಗ ಅವ್ರಿಗಂತೂ ಬಿಜೆಪಿ ಅಥವಾ JDS ನಿಂದ ಸ್ಪರ್ಧೆ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕೆ ಅವಕಾಶ ಇಲ್ಲ. ಈಗ ಕಾಂಗ್ರೆಸ್ ಇಂದನೂ ಅವಕಾಶ ಇಲ್ಲ. ಮತ್ತೆ ಸುಮಲತಾ ಅವರು ಪಕ್ಷೇತರವಾಗಿಯೇ ಸ್ಪರ್ಧೆ ಮಾಡಬೇಕಾಗುತ್ತೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಂತಂದ್ರೆ ಈ ಬಾರಿಯ ವಾತಾವರಣ ಅಂದ್ರೆ ಮಂಡ್ಯ ವಾತಾವರಣ ಬಹಳ ಭಿನ್ನವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಬಾರಿ ಏನಂತಂದ್ರೆ ಅಂಬರೀಶ್ ಅವರ ಒಂದು ನಿಧನವಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನುಕಂಪದ ಅಲೆ ಸುಮಲತಾ ಬೆನ್ನಿಗಿತ್ತು. ಪಕ್ಷಾತೀತವಾಗಿ ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು, ಬಿಜೆಪಿ ಬೆಂಬಲಿಸಿತ್ತು. ಜೊತೆಗೆ ಕಾಂಗ್ರೆಸ್ ಸಹ ಪರೋಕ್ಷವಾಗಿ ಬೆಂಬಲ ಸುಮಲತಾ ಅವರಿಗೆ ಕೊಟ್ಟಿತ್ತು. ಜೊತೆಗೆ ಒಂದಷ್ಟು ಸ್ಥಳೀಯ ಒಂದು ಸಂಘಟನೆಗಳು ಸುಮಲತಾ ಅವರ ಬೆನ್ನಿಗೆ ನಿಂತಿದ್ವು. ಜೊತೆಗೆ ಪ್ರಮುಖವಾಗಿ ಪ್ರಚಾರಕ್ಕೆ ಬೆನ್ನಿಗೆ ಎಗಳು ಕೊಟ್ಟಂತವ್ರು ಅಂತಂದ್ರೆ ಏನು ನಟ ದರ್ಶನ್ ಮತ್ತೆ ಯಶ್ ಅವರು. ಈಗ ಅವರೆಲ್ಲರ ಬೆಂಬಲ ಸುಮಲತಾಗಿದ್ರೆ ಖಂಡಿತವಾಗಿಯೂ ಸುಮಲತಾ ಈ ಬಾರಿಯೂ ಸ್ಪರ್ಧೆ ಮಾಡ್ತಾರೆ. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ತಾನೇ ಅಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ನಾಯಕರು ಸಹ ಪರೋಕ್ಷವಾಗಿ ಅಥವಾ ಪರೋಕ್ಷವಾಗಿ ಸುಮಲತಾ ಅವರ ಸಪೋರ್ಟ್ ಮಾಡ್ತಕ್ಕಂಥದ್ದು ಇಲ್ಲ. ಇಂಥ ಒಂದು ಮತ್ತೊಂದು ಕಡೆ ಬಿಜೆಪಿ ಅಂತಂದ್ರೆ ಅಲ್ಲಿ ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ಕೊಡೋಕ್ ಮುಂಚೆಯಿಂದಲೂ ಸಹ ಬಿಜೆಪಿ ಅಲ್ಪ ಸ್ವಲ್ಪ ಮಂಡ್ಯದಲ್ಲೂ ಇತ್ತು, ಮಂಡ್ಯ ಒಂದು ಜಿಲ್ಲೆಯಲ್ಲೂ ಸಹ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಈಗ ಮೂಲ ಬಿಜೆಪಿಗರು ಏನ್ ಮಾಡ್ತಾರೆ, ಸುಮಲತಾ ಬರುವ ಮೊದಲೇ ಇದ್ದಂತ ಬಿಜೆಪಿಗರು ಏನಂತಂದ್ರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಗೆಲುವು ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮೈತ್ರಿ ಪಾಲನೆಗೆ ಮುಂದಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸುಮಲತಾ ಜೊತೆ ಗುರುತಿಸಿಕೊಂಡಿದ್ದ ಅತ್ಯಾಪ್ತ ಸಚ್ಚಿದಾನಂದ ಅಂತಂದ್ರೆ ಲಾಸ್ಟ್ ಟೈಮ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ಸ್ಪರ್ಧೆ ಮಾಡಿದಂತ ಸಚ್ಚಿದಾನಂದ ಸುಮಲತಾ ಅವರ ಅತ್ಯಾಪ್ತ. ಈಗ ಅವರು ಸಹ ಬಿಜೆಪಿ ಕಡೆಯೇ ಇರ್ತಕ್ಕಂಥದ್ದು, ಮೈತ್ರಿ ಧರ್ಮ ಪಾಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಂದು ಪ್ರಮುಖರ ನಾಯಕರ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಈ ಸಭೆಯಲ್ಲಿ ಇವತ್ತೇನ್ ಚರ್ಚೆ ಆಗುತ್ತೆ ಅಂತಂದ್ರೆ, ನಾನು ಮಂಡ್ಯದಲ್ಲಿ ಬಂದು ಒಂದು ಸಭೆ ಮಾಡ್ತೀನಿ, ಅಲ್ಲಿ ನೀವೆಲ್ಲರೂ ನೀವು ಮತ್ತೆ ಮಂಡ್ಯದ ಜನರು ಎಲ್ಲ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧ ಅಂತಕ್ಕಂಥ ಒಂದು ನಿಲುವಿಗೆ ಸುಮಲತಾ ಬರ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಬಹುಶಃ ಸುಮಲತಾ ಅವರನ್ನ ಈಗಾಗಲೇ ಬಿಜೆಪಿ ನಾಯಕರು ಮನವೊಲಿಸಿದ್ದಾರೆ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ಬಿಜೆಪಿ ಮುಂದೆ ನೋಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸಹ ಸುಮಲತಾ ಅವ್ರ ಜೊತೆ ಒಂದು ಸೌಹಾರ್ದಯುತವಾದ ಒಂದು ಭೇಟಿಗೆ ನಾನು ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಅವರ ನಡುವೆ ಯಾವುದೇ ರಾಜಕೀಯ ಹಿಂದೆ ಇತ್ತು, ಇವಾಗ ಯಾವುದೇ ರೀತಿಯ ಒಂದು ಇಲ್ಲ, ರಾಜಕೀಯದ ಎಲ್ಲವೂ ಸಹಜ, ಈಗ ನಾವು ಚೆನ್ನಾಗಿದ್ದೀವಿ, ಅಗತ್ಯ ಬಿದ್ದರೆ ಸುಮಲತಾ ಜೊತೆಗೆ ಚರ್ಚೆ ಮಾಡ್ತೀನಿ, ಸುಮಲತಾ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇಲ್ಲ ಎಲ್ಲೂ ಸಹ. ಆದ್ರೆ ಮಂಡ್ಯ ಅಂತಕ್ಕಂಥದ್ದು ಅವರ ಒಂದು ಪ್ರಬಲ ಶಕ್ತಿ ಆಗಿರ್ತಕ್ಕಂಥದ್ದು. ಮಂಡ್ಯ ಬಿಡಲ್ಲ ಅಂತಕ್ಕಂಥ ಮಾತಿದೆಯಾ, ಅದು ಮಂಡ್ಯದಲ್ಲೇ ಹೇಳ್ಬೇಕಾಗುತ್ತೆ. ಆ ಮುಖಾಂತರವಾಗಿ ಮುಂದಿನ ದಿನಗಳಲ್ಲೂ ರಾಜಕಾರಣ ಮಾಡ್ತೀನಿ, ಮಂಡ್ಯ ರಾಜಕಾರಣದಲ್ಲಿ ಇಡ್ತೀನಿ ಅಂತಕ್ಕಂಥ ಒಂದು ನಿಲುವಿಗೆ ಸುಮಲತಾ ಅವರು ಬರಬೇಕಾಗುತ್ತೆ ಅಂತಂದ್ರೆ ಮಂಡ್ಯದಲ್ಲೇ ಸಭೆ ಮಾಡಿ ಘೋಷಣೆ ಮಾಡಬೇಕಾಗುತ್ತೆ. ಹೀಗಾಗಿ ಇಂದು ಪ್ರಮುಖರ ಜೊತೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಮಂಡ್ಯದಲ್ಲಿ ಮತ್ತೊಂದು ಸಭೆ ಮಾಡಿ ಅಲ್ಲೇ ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸುಮಲತಾ ಸ್ಪರ್ಧೆ ಮಾಡದೇ ಆದ್ರೆ ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅಲ್ಲೇ ಘೋಷಣೆ ಮಾಡ್ತಾರೆ. ಒಟ್ಟಾರೆ ಮಂಗಳವಾರದ ಸಭೆ ಪ್ರಮುಖವಾಗಲಿದೆ ಸುಮಲತಾ ವಿಚಾರದಲ್ಲಿ. ಲೀನಶ್ರೀ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.